ಹಲೋ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ವಿನುತಾ ಕುಕಿಂಗ್ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇನ್ನೂ ಕಡೆ ಮಾಡೋದು ನಮ್ಮ ಹೊಸ ರೆಸಿಪಿ ಏನಂತ ಹೇಳ್ಬಿಡ್ತೀನಿ ನಾನು. ಇವಾಗ ಸ್ಟಾರ್ಟ್ ಆಗಿದೆ. ಈಗ ಒಂದು ತಿಂಗಳು ಯಾರು ನಾನ್ ವೆಜ್ ಕೂಡ ತಿನ್ನಲ್ಲ, ಹಾಗಾಗಿ ಅಂಥವರಿಗೆ ಬೆಸ್ಟ್ ರೆಸಿಪಿಗಳನ್ನ ತೊಗೊಂಡ್ಬರ್ತೇನೆ ನಾನು ಈ ಒಂದು ಶ್ರಾವಣ ಮಾಸದಲ್ಲಿ. ಎಲ್ಲ ವೆಜ್ ರೆಸಿಪಿನೇ ತುಂಬ ಚೆನ್ನಾಗಾಗುತ್ತೆ. ಈ ಶ್ರಾವಣ ಮಾಸಕ್ಕೆ ಹೇಳಿ ಮಾಡ್ತಾನೆ ಇರ್ಬೋದು. ಆದಷ್ಟು ಸೊಪ್ಪು ತರಕಾರಿ ಪಲ್ಯಗಳನ್ನ ಮಾಡಿ ಹೇಗೆ ಆರೋಗ್ಯಕರವಾಗಿ ನಾವು ಹೇಗಿರ್ಬೋದು, ಏನು ಮಾಡ್ಕೊಂಡು ತಿನ್ಬೋದು ಬೆಸ್ಟಾಗಿ. ಮಾಮೂಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಅದರಲ್ಲಿ ವೆರೈಟಿ ಆ್ಯಡ್ ಮಾಡಿಕೊಂಡು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬೇರೆ ಥರ ಟೇಸ್ಟ್ ಮಾಡ್ಕೊಂಡು ತಿನ್ನೋದು ಹೇಗಂತ ಹೇಳ್ಬಿಟ್ಟು ನಾನು ಇವಾಗ ಈ ರೆಸಿಪಿಲಿ ತೋರಿಸ್ತೀನಿ. ತುಂಬ ಚೆನ್ನಾಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಆಗುತ್ತೆ. ನಾನು ಇವತ್ತು ನನಗೆ ಅಪರೂಪಕ್ಕೆ ಹಸಿ ಅವರೆಕಾಯಿ ಸಿಕ್ಕಿತ್ತು ಇವತ್ತು, ಹಾಗಾಗಿ ಅವರೆಕಾಳು ಹಾಕ್ಬಿಟ್ಟು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿರೋದು. ಇದು ಮೆಂತ್ಯ ಅವರೆಕಾಳು ಸೊಪ್ಪಿನ ಪಲ್ಯ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಮಾತ್ರ ರೊಟ್ಟಿಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮನೆ ಅಂತೂ ಜಾಸ್ತಿ ರೊಟ್ಟಿ ಚಪಾತಿನೇ ಮಾಡೋದು ನಾನು, ಹಾಗಾಗಿ ಮುದ್ದೆಗೆಲ್ಲ ಆಗಲ್ಲ. ರೊಟ್ಟಿ ಚಪಾತಿ ಪರಾಟ ಇವಕ್ಕಾದರೆ ಮಾಡ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಪಲ್ಯ ಟೈಪ್ ಇದು ತುಂಬ ಒಂದು ಒಳ್ಳೆ ವೆರೈಟಿ ಟೈಪ್, ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ. ಹಾಗಾಗಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿ. ನನ್ನ ರೆಸಿಪಿಗಳನ್ನ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾದ ಮನೆಯಲ್ಲೇ ಆದಷ್ಟು ಎಷ್ಟು ಹೆಲ್ತಿ ಆಗುತ್ತೋ ಅಷ್ಟು ಹೆಲ್ತಿ ಫುಡ್ನ ಮನೆಯಲ್ಲೇ ಮಾಡ್ಕೊತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೇನೆ. ಇಂಗ್ರೀಡಿಯೆಂಟ್ಸು: 1 ಕಟ್ ಮೆಂತ್ಯ ಸೊಪ್ಪನ್ನ ನಾನು ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಅವರೆಕಾಳು ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ, ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು 1 ಟೊಮೊಟೊ, ಒಂದು 7-8 ಹೆಸಳು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಅರಿಶಿಣ, ಸ್ವಲ್ಪ ಕಡಲೆ ಬೀಜ, ಶೇಂಗಾ ಮತ್ತು ಉಪ್ಪು. ಇದಿಷ್ಟನ್ನು ನಾವು ಇವತ್ತು ಮಾಡೋಕ್ಕೆ ಹೊರಟಿರೋಂಥ ಮೆಂತ್ಯ ಅವರೆಕಾಳು ಸೊಪ್ಪಿನ ಪಲ್ಯ. ಇದು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮಾಡೋಕ್ಕೆ ಹೊರಟಿರೋ ಮೆಂತ್ಯ ಅವರೆಕಾಳು ಸೊಪ್ಪಿನ ಪಲ್ಯಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಮೊದಲಿಗೆ ಸಣ್ಣದೊಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಸಣ್ಣ ಕುಕ್ಕರ್ಗೆ 1 ಕಪ್ ಆಗುವಷ್ಟು ಹಸಿ ಅವರೆಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಬಿಡಿಸಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದೇ ಒಂದು ವಿಷಲ್ ಹೊಡ್ಸ್ಕೋಬೇಕಷ್ಟೇ, ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಈ ಕಪ್ಪಲ್ಲೇ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತೀನಿ ನಾನು. ನೋಡಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತೀನಿ, ಇಷ್ಟೇ ಸಾಕು ನೀರು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಇದನ್ನು ಒಂದು ವಿಷಲ್ ಹೊಡ್ಸ್ಕೊತೀನಿ. ತುಂಬ ಹಸಿದಲ್ವ, ಜಲ್ದಿ ಬೆಂದೋಗುತ್ತೆ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ. ಇಷ್ಟು ಹಾಕಿದ್ರೆ ಸಾಕು, ಒಂದು ಚಿಟಿಕೆಯಷ್ಟು. ಕಾಳೆಲ್ಲ ಸಪ್ಪೆ ಆಗಬಾರ್ದು ಅಂತ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಒಂದು ವಿಷಲ್ ಹೊಡ್ಸ್ಕೊಂಡು ಬರ್ತೀನಿ ನಾನೀಗ. ಇವಾಗ ಅದೊಂದು ವಿಷಲ್ ಬರೋ ಅಷ್ಟರಲ್ಲಿ ನಾವು ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಂಬರೋಣ. ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ನಾನು. ಇದು ಈ ಪಲ್ಯಕ್ಕಷ್ಟೇ ಹಾಕೋಕ್ಕಂತ ರೆಡಿ ಮಾಡ್ತಾ ಇರೋವಂಥ ಮಸಾಲೆ, ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಹಾಗೆ 1 ಚಮಚದಷ್ಟು ಎಳ್ಳು ಹಾಕ್ತಾ ಇದ್ದೀನಿ ನಾನು. ಇದ್ರೆ ಹಾಕೊಳ್ಳಿ, ಎಳ್ಳು ಆಪ್ಷನಲ್ಲು, ನನ್ನ ಹತ್ರ ಇತ್ತು ಅಂತ ನಾನು ಹಾಕೋತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಆದಷ್ಟು ಎಳ್ಳನ್ನು ಅಡುಗೆಗೆಲ್ಲ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಹಂಗಾಗಿ ನಾನು 1 ಚಮಚದಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಆದರೂ ಸ್ವಲ್ಪ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕನ್ನೋರು ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಎಳ್ಳು ಮತ್ತು ಕಡಲೆ ಬೀಜ ಅಷ್ಟೇ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತೇಳಿ ನಾನು ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆಗೆ. ಇವಾಗ ಇದಿಷ್ಟು ಸ್ವಲ್ಪ ತರತರಿಯಾಗಿ, ತುಂಬ ನುಣ್ಣು ರುಬ್ಬಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ ತರತರಿಯಾಗಿ ನಾನು ನೀರು ಹಾಕದೆ ಹಾಗೆ ಒಣದನ್ನೇ ರುಬ್ಕೋಬೇಕು ಇದನ್ನು. ನೋಡಿ, ಇಷ್ಟು ಈ ಥರ ಇದ್ದರೆ ಸಾಕು. ಇಷ್ಟು ತರತರಿಯಾಗಿದ್ದರೆ, ತುಂಬ ನುಣ್ಣಗೆ ಹಾಕಕ್ಕೆ ಹೋಗಬಾರ್ದು. ಇಷ್ಟೀಗ ರೆಡಿಯಾಗಿದೆ ಮಸಾಲೆ. ನೋಡಿ, ಇವಾಗ ಒಂದು ವಿಷಲ್ ಆಗಿದೆ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು. ಅದೊಂದು ವಿಷಲೆಲ್ಲ ಸ್ವಲ್ಪ ಕೂಲ್ ಆಗಲಿ, ಕಾಳೆಲ್ಲ ಚೆನ್ನಾಗಿದಾಗಲಿ, ಕೂಲ್ ಆಗಿರಲಿ ಅದು. ಈಗ ನಾವು ಒಗ್ಗರಣೆಗೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತ ಅಡುಗೆ ಪಲ್ಯ ಹೆಂಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಬಿಸಿ ಆದಮೇಲೆ
ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊಪ್ಪಿನ ಪಲ್ಯಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಅದಕ್ಕೆ ನಾನು ಒಂದು 6-7 ಬೆಳ್ಳುಳ್ಳಿ ಹೆಸಳು ಮತ್ತು 2 ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಆದರೆ ಸಾಕು ಬೆಳ್ಳುಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ 1 ಕಪ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲೇನು 2 ಮಾತೇ ಇಲ್ಲ. ಸ್ವಲ್ಪ ಬ್ರೌನಿಷ್ ಆಗಲಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಸೊಪ್ಪಿನ ಪಲ್ಯಗಳಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು, ಅಂದರೆ ತುಂಬ ರುಚಿಯಾಗುತ್ತೆ. ಇದನ್ನು ಉತ್ತರ ಕರ್ನಾಟಕ ಫ್ರೈ ಬರಬೇಕು ಈ ಥರ. ಇದು ಸ್ವಲ್ಪ ನಾನೀಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿ ನೀಟಾಗೆಲ್ಲ ಕಲಿಸ್ಕೊಂಬಿಡಿ. ಉಪ್ಪು ಹಾಕೋ ಜಲ್ದಿ ಒಗ್ಗರಣೆಗೆ ಉಪ್ಪು ಹಾಕ್ಬಿಟ್ರೆ ಈರುಳ್ಳಿ ಜಲ್ದಿ ಫ್ರೈ ಆಗುತ್ತೆ ಅಂತ ಉಪ್ಪು ಹಾಕೋದು. ನೋಡಿ, ಇಷ್ಟು ಬ್ರೌನ್ ಬಂದರೆ ಸಾಕೀಗ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವೇನು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕೋಬೇಕು. ಈ ಸೊಪ್ಪು ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು, ಹಂಗಾಗಿನೇ ನಾವು ಸ್ವಲ್ಪ ಎಣ್ಣೆಗೇ ಹಾಕಬೇಕು. ಈಗ ನಾನು ಎಲ್ಲ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಕಿ ನೀಟಾಗಿ ಎಲ್ಲ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದು ಮೆಂತ್ಯ ಸೊಪ್ಪು ಕರಗುತ್ತೆ. ಇದು ಒಂದು ಕಟ್ಟು ತೊಗೊಂಡ್ರು ಒಂದು ಸ್ವಲ್ಪ ಆಗಿಬಿಡುತ್ತೆ ಇದು ಎಣ್ಣೆಲಿ ಫ್ರೈ ಆದ ತಕ್ಷಣ. ನೋಡ್ಬೋದು ನೀವೇ. ಇವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು ನೀವು ಆದಷ್ಟು ಇದನ್ನು. ಮೆಂತ್ಯ ಸೊಪ್ಪು ಕೈ ಇರಲ್ಲ, ತುಂಬ ಚೆನ್ನಾಗಾಗುತ್ತೆ. ಒಂದು 2 ನಿಮಿಷ ಫ್ರೈ ಆಗಲಿ. ಅದು ಆಗಿ ನೀರೆಲ್ಲ ಡ್ರೈ ಆಗಿಬಿಟ್ಟು ಎಣ್ಣೆ ಅಷ್ಟೇ ಉಳ್ಕೋಬೇಕು ಸೊಪ್ಪಲ್ಲಿ. ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ನಾನು ಇವಾಗ ಇದಕ್ಕೆ 1 ಕಪ್ ಅಷ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ನಾನು, ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಹಾಗೆ 1 ಚಿಟಿಕೆಯಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಬೇಡಿ, ಕೈ ಆಗುತ್ತೆ ಅನ್ಕೋತಾರೆ ಕೆಲವರು. ಇದು ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ನೀಟಾಗಿ ಮತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇವಾಗ ಇದಕ್ಕೆ ಲಿಡ್ ಮುಚ್ಚಿಬಿಡ್ತೀನಿ ನಾನು. ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗಲಿ, ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಹಾಗಾಗಿ ಲಿಡ್ ಮುಚ್ಚಿ ಇಟ್ಟಿದ್ದೀನಿ ಒಂದು 5 ನಿಮಿಷ. ನೋಡ್ಬೋದು ಎಲ್ಲ ನೀಟಾಗಿ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಮತ್ತೊಂದ್ಸರಿ ಚೆನ್ನಾಗಿ ನೀಟಾಗಿ ಕೈ ಆಡಿಸ್ಕೊಳ್ಳಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಥರ ಸ್ವಲ್ಪ ಡ್ರೈ ಅನ್ನಿಸ್ಬೋದು ನಿಮಗೆ, ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಲಿಸ್ಕೊಂಡಾದ್ಮೇಲೆ ಹಸಿ ಕಾಳನ್ನ ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕೋತೀನಿ. ನೀರು ಸಮೇತನ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಬೇಕಿದಕ್ಕೆ, ಆ್ಯಡ್ ಆನ್ ಆಗಬೇಕು. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಸೇರಿಸಿ ಹಾಕೋತಾ ಇದ್ದೀನಿ. ನೀರು ಸೇರಿಸಿನೇ ಹಾಕೋತಾ ಇದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು. ನೋಡಿ ಥರ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 2 ನಿಮಿಷ ಹಾಗೇ ಲಿಡ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಸಿಮ್ಮಲ್ಲಿ ಬಿಟ್ಟಿದ್ದೀನಿ ಇವಾಗ ನಾನು. ನೋಡಿ ಲಿಡ್ ಓಪನ್ ಮಾಡ್ತೀನಿ. ನೋಡಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ತಿನ್ನೋಕ್ಕೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಪಲ್ಯ ಮಾಡ್ಕೊಂಡು ತಿಂದವ್ರಿಗಂತೂ ಇದಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ನು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಎಲ್ಲ ನೀಟಾಗಿ ಕಲಿಸ್ಕೊಂಬಿಡಿ. ನೋಡಿ ಬಿಸಿ ಬಿಸಿ ಮೆಂತೆ ಅವರೆಕಾಳು ಪಲ್ಯ ರೆಡಿ ಆಗೋಯ್ತು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನನ್ನ ಮೇಲ್ಗಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು, ಪಲ್ಯ ರೆಡಿ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು, ಕೊತ್ತಂಬರಿ ಸೊಪ್ಪಿದ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಫ್ರೈ ಮಾಡೋಕೆ ಹೋಗಬೇಡಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಟು ಅದ್ರ ಫ್ಲೇವರು ಬಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಅಡುಗೆಗಾದರೂ ಆಯಿತು, ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮುಚ್ಚಿಬಿಡಿ. ಮತ್ತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿದು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ರೆಡಿ ಆಗಿದೆ ಪಲ್ಯ. ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನಾನಿವತ್ತು ಖಡಕ್ ಜೋಳದ ರೊಟ್ಟಿ ಜೊತೆಗೆ ಪಲ್ಯನ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮೊಸರು ಹಾಕೊಂಡು ಹೊಡಿತಾ ಇದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ನೆಂಚ್ಕೊಳಕ್ಕೆ ಇಟ್ಕೊಂಡು ಹೊಡಿತಾ ಇದೆ ಅಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೋಳದ ಖಡಕ್ ರೊಟ್ಟಿ ಜೊತೆ ಮೆಂತ್ಯ ಅವರೆಕಾಳು ಪಲ್ಯ ಇದು ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಟ್ರೈ ಮಾಡಿ. ನೋಡೋದಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ನಾನಿವತ್ತು ಖಡಕ್ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿರೋದು ಮೆಂತೆ ಅವರೆಕಾಳು ಸೊಪ್ಪಿನ ಪಲ್ಯ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಮಕ್ಕಳು ಸೊಪ್ಪು ತಿನ್ನಲ್ಲ, ಪಲ್ಯಗಳು ತಿನ್ನಲ್ಲ ಅಂತ ಅಂದರೆ ಈ ಥರ ಒಂಥರ ಟ್ರೈ ಮಾಡಿ. ಮತ್ತು ಮನೇಲೂ ಒಂದೇ ಥರ ದೊಡ್ಡವರಿಗೆ ನಿಮಗೆ ಒಂದೇ ಥರ ಸೊಪ್ಪಿನ ಪಲ್ಯಗಳು ಮಾಡ್ಕೊಂಡು ತಿಂತ ಬೇಜಾರಾಗಿದೆ, ಈ ಥರ ಯಾವುದಾದ್ರೂ ಒಂದು ಕಾಳು ಆ್ಯಡ್ ಮಾಡಿಬಿಟ್ಟು, ನನಗೆ ಹೇಳ್ಕೊಟ್ನಲ್ಲ ಅವರೆಕಾಳು, ಅದು ಸೀಸನಲ್ಲಿ ಸಿಕ್ಕುದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ಅಪರೂಪಕ್ಕೆ ಸಿಕ್ಕಿದೆ. ಹಾಗಾಗಿ ನಾನಿವತ್ತು ನಿಮಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ತಿಂಗಳು ನಾವು ವೆರೈಟಿನ ವೆಜ್ಜಲ್ಲಿ ಮಾಡ್ಕೊಂಡು ತಿನ್ನಲೇಬೇಕು. ನಾನ್ ವೆಜ್ ತಿನ್ನೋರಂತೂ ಒಂದು ತಿಂಗಳು ಬಿಟ್ಟಿರೋಕ್ಕೆ ಬಿಡಲೇಬೇಕಾಗುತ್ತೆ. ಈ ತಿಂಗಳು ಕೆಲವರು ಕಾರ್ತಿಕ್ ಮಾಸದಲ್ಲಿ ಬಿಡ್ತಾರೆ, ಕೆಲವರು ಶ್ರಾವಣ ಮಾಸದಲ್ಲಿ ಬಿಡ್ತಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಶ್ರಾವಣ ಮಾಸದಲ್ಲಿ ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ಒಂದು ಬೆಸ್ಟ್ ರೆಸಿಪಿಗಳನ್ನ ನಾನು ತೊಗೊಂಡ್ಬರ್ತೇನೆ ಈ ತಿಂಗಳಲ್ಲಿ. ಅದರಲ್ಲೂ ಇದು ಒನ್ ಆಫ್ ದಿ ಬೆಸ್ಟ್. ಜಾಸ್ತಿ ರೈಸ್ ತಿನ್ನಕ್ಕಾಗಲ್ಲ, ಚಪಾತಿ ಪಲ್ಯ ಅದೆಲ್ಲ ಮಾಡ್ಕೊಂಡ್ರೆ ಮತ್ತೆ ರೆಗ್ಯುಲರಾಗಿ ಏನು ಪಲ್ಯ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿರೋರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಹೊಸ ಹೊಸ ಪಲ್ಯಗಳ ರೆಸಿಪಿಗಳನ್ನ ಆದಷ್ಟು ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ, ನನ್ನ ಚಾನಲಲ್ಲಿದೆ, ಹೋಗಿ ನೋಡ್ಬೋದು ನೀವು. ಇದೊಂದು ತುಂಬ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ಥರ ಸೊಪ್ಪು ತರಕಾರಿಗಳನ್ನ ಅವಾಗವಾಗ ತಿಂತಾ ಇರಬೇಕು. ಈಗೆಲ್ಲ ಆಲ್ಮೋಸ್ಟ್ ಬೆಳೆದಿರೋದನ್ನೇ ಎಲ್ಲದನ್ನು, ಅದರಲ್ಲಿ ಏನೂ ಇರಲ್ಲ ಪೌಷ್ಟಿಕಾಂಶಗಳು. ಅದರಲ್ಲೂ ಅದರಲ್ಲೇ ನಾವು ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ.
ಹಂಗಾಗಿ ತುಂಬಾ ಚೆನ್ನಾಗಾಗುತ್ತೆ, ಮತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಳು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿಂತಾರೆ. ಕೆಲವ್ರು ಮಕ್ಳು ತಿನ್ನಲ್ಲ, ಕೆಲವ್ರು ಮಕ್ಳು ತಿಂತಾರೆ. ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಳು ವೆರೈಟಿ ಅಂತ ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ. ಎಲ್ಲರಿಂದ ದೊಡ್ಡವರಿಂದ ಸಣ್ಣವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗಂತೂ ತುಂಬಾನೇ ಇಷ್ಟ ಈ ತರ ಪಲ್ಯಗಳು ಅಂದ್ರೆ. ಜೋಳದ ರೊಟ್ಟಿ ಚಪಾತಿ ಜೊತೆನೆ ಜಾಸ್ತಿ ಮಾಡೋದು ನಾವು. ತುಂಬಾ ಚೆನ್ನಾಗಾಗುತ್ತೆ. ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂತಂದ್ರೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿ. ಆ ರೊಟ್ಟಿ ಜೋಳದ ರೊಟ್ಟಿ ಹೇಗ್ ಮಾಡೋದು, ಇಲ್ಲ ಬರೀ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಯಾವಾಗಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ. ಹೀಗೆ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಗಳನ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ತಗೊಂಡು ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.